ಮಾಜಿ ಮೇಯರ್ ಪದ್ಮಾವತಿಯ ನಾಮಪತ್ರ ಅಂಗೀಕಾರಕ್ಕೆ ತಡೆಯನ್ನ ನೀಡಲಾಗಿದ್ದು ರಾಜಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಪದ್ಮಾವತಿ ಅವರ ನಾಮಪತ್ರ ಅಂಗೀಕಾರಕ್ಕೆ ತಡೆ ಒಡ್ಡಲಾಗಿದೆ. ಮಾಜಿ ಮೇಯರ್ ಪದ್ಮಾವತಿ ನಾಮಪತ್ರ ಅಂಗೀಕಾರಕ್ಕೆ ತಡೆ ಒಡ್ಡಲಾಗಿದ್ದು ರಾಜಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಪದ್ಮಾವತಿ ಅವರ ವಿರುದ್ಧ ಹಾಗೆಯೇ ಪುತ್ರನ ವಿರುದ್ಧ ವಂಚನೆಯ ಪ್ರಕರಣ ದಾಖಲಾಗಿದೆ. 19 ಕೋಟಿ ಬ್ಯಾಂಕ್ ಸಾಲವನ್ನ ಪಡೆದು ವಂಚಿಸಿದ್ದಾರೆ ಪದ್ಮಾವತಿ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾಮಪತ್ರ ಪರಿಶೀಲನೆಗೆ ಆಯೋಗ ಈಗ ತಡೆಯನ್ನ ಹಿಡಿದಿದೆ. ಈಗಾಗಲೇ ಚುನಾವಣಾ ಆಯೋಗದಿಂದ ನಾಮಪತ್ರ ಪರಿಶೀಲನೆಗೆ ತಡೆಯನ್ನ ನೀಡಲಾಗಿರೋದು. ಪದ್ಮಾವತಿ ರಾಜಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೆಯೇ ಮಾಜಿ ಮೇಯರ್ ಕೂಡ ಹೌದು. ಈಗಾಗಲೇ ಜಿ ಪದ್ಮಾವತಿ ನಾಮಪತ್ರ ತಡೆಗೆ ಮನವಿಯನ್ನು ಕೂಡ ಬಿಜೆಪಿ ಮಾಡಿಕೊಂಡಿತ್ತು. ಬಿಜೆಪಿಯ ಮನವಿಯನ್ನ ಪರಿಗಣಿಸಿ ಪದ್ಮಾವತಿ ನಾಮಪತ್ರ ಪರಿಶೀಲನೆಗೆ ತಡೆಯನ್ನ ನೀಡಿದ್ದು ಈಗಾಗಲೇ ತಿರಸ್ಕರಿಸುವಂತೆ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಮನವಿಯನ್ನು ಕೂಡ ಸಲ್ಲಿಸಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗ ರಾಜಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿ ವಿರುದ್ಧ ನಾಮಪತ್ರ ಪರಿಶೀಲನೆ ತಡೆಗೆ ಅಂಗೀಕಾರದ ತಡೆಗೆ ಒಂದು ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಅವರ ಮೇಲಿರುವಂತಹ ಆರೋಪ ಏನು? ಚುನಾವಣಾ ಆಯೋಗ ಈ ಒಂದು ಮನವಿಯನ್ನು ಯಾವ ರೀತಿಯಾಗಿ ತೆಗೆದುಕೊಂಡಿದೆ? ನವಿತಾ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಮಾಜಿ ಮೇಯರ್ ಹಾಗೂ ರಾಜಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ ಪದ್ಮಾವತಿಯವರ ನಾಮಪತ್ರ ಅಂಗೀಕಾರವನ್ನ ತಡೆ ಹಿಡಿಯಲಾಗಿದೆ. ಪ್ರಮುಖವಾಗಿ ಜಿ ಪದ್ಮಾವತಿ ಅವರ ಪುತ್ರ ಅವರು ಬ್ಯಾಂಕ್ ಒಂದರಿಂದ ಸಾಲ ಪಡೆದು ವಂಚನೆ ಮಾಡಿದ್ದಾರೆ ಎಂದು ಪ್ರಮುಖ ಆರೋಪವಾಗಿದೆ. ಈ ಸಂಬಂಧಪಟ್ಟಾಗೆ ಒಂದಷ್ಟು ದಾಖಲೆಗಳನ್ನು ಕೂಡ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರು ಸಲ್ಲಿಸಿದ್ರು ಮತ್ತು ಕೂಡಲೇ ನಾಮಪತ್ರವನ್ನು ತಡೆ ಹಿಡಿಬೇಕಂತ ಹೇಳಿ ಕೂಡ ಆಗ್ರಹವನ್ನು ಮಾಡಿದ್ರು. ಜೊತೆಗೆ ನಾಮಪತ್ರ ಪರಿಶೀಲನೆ ಸಂದರ್ಭ ಇವತ್ತು ನಡೀತಾ ಇರುವಂತದ್ದು ಮತ್ತು ಈ ಸಂದರ್ಭದಲ್ಲಿ ಸದ್ಯಕ್ಕೆ ಸಂಪೂರ್ಣ ಮಾಹಿತಿಗಾಗಿ ನಾಮಪತ್ರವನ್ನು ತಡೆ ಹಿಡಿಯಲಾಗಿದೆ. ಈಗಾಗಲೇ ಜಿ ಪದ್ಮಾವತಿ ಅವರಿಗೆ ಸೂಚನೆ ಕೊಟ್ಟಿರತಕ್ಕಂಥ ಚುನಾವಣಾ ಆಯೋಗ, ನೀವು ನಿಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ ಮತ್ತು ಬ್ಯಾಂಕ್ ವಂಚನೆ ಆರೋಪದಲ್ಲಿ ತಮ್ಮ ಪಾತ್ರ ಇಲ್ಲ ಅನ್ನೋ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನು ಕೊಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಜಿ ಪದ್ಮಾವತಿ ಅವರು ವಕೀಲರೊಂದಿಗೆ ಕೆಲವು ದಾಖಲಾತಿಗಳನ್ನು ಕೂಡ ಕಲೆ ಹಾಕಿ ಇದೀಗ ಚುನಾವಣಾ ಆಯೋಗ ಕೂಡ ದಾಖಲಾತಿಗಳನ್ನು ಸಲ್ಲಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಇದೀಗ ಪದ್ಮಾವತಿ ಅವರಿಗೆ ಟೆನ್ಷನ್ ಕ್ರಿಯೇಟ್ ಆಗಿರುವಂತದ್ದು. ಒಂದು ವೇಳೆ ನಾಮಪತ್ರ ಅಂಗೀಕಾರ ಆಗದೇ ಇದ್ರೆ ಅವರು ಚುನಾವಣೆಯಿಂದಲೇ ಹಿಂದೆ ಸರಿಯುವಂತ ಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ನಾಮಪತಿಯವರಿಗೆ ಈಗ ಅಳಿವು ಉಳಿವಿನ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ತಮ್ಮ ವಕೀಲರೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡಿರ್ತಕ್ಕಂಥ ಪದ್ಮಾವತಿಯವರು ಬ್ಯಾಂಕಿಗೆ ಯಾವುದೇ ರೀತಿ ವಂಚನೆ ಮಾಡುವ ಸಂಬಂಧಪಟ್ಟ ಹಾಗೆ ಪದ್ಮಾವತಿಯವರು ಅದರಲ್ಲಿ ಇನ್ವಾಲ್ವ್ ಇಲ್ಲ ಅನ್ನುವ ಒಂದು ದಾಖಲಾತಿಯನ್ನು ಒದಗಿಸುವ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.